ನಮಸ್ಕಾರ. ಪದ್ಯಪಾನದಲ್ಲಿ ನಾವೀಗ ಷಟ್ಪದಿಗಳ ಕಡೆಗೆ ಬರ್ತಾ ಇದ್ದೀವಿ. ಪದ್ಯ ಮಕರಂದನ್ನ ಹೀರೋದಕ್ಕೆ 6 ಬಗೆಯ ಷಟ್ಪದಿಗಳು ಕಾದಿವೆ. ಷಟ್ಪದಿ ಅಂದರೆ 6 ಸಾಲುಗಳ ಪದ್ಯ, ಜೊತೆಗೆ ತುಂಬಿ ಭ್ರಮರ ಅಂತ ಕೂಡ ಅರ್ಥ ಉಂಟು. ಕನ್ನಡದಲ್ಲಿ ಪ್ರಸಿದ್ಧ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಅಂತ. ಇಲ್ಲಿ 3, 4, 5 ಮತ್ತು 3+4 ಅಂದ್ರೆ 7 ಈ ಎಷ್ಟು ಮಾತ್ರ ಗಣಗಳ ಒಂದು ಚೌಕಟ್ಟು ಕೂಡ ಅಡಗಿದೆ. ಶರ 4 ಮಾತ್ರೆಗಳದು, ಪರಿವರ್ಧಿನಿ ಕೂಡ 4 ಮಾತ್ರೆಗಳದು, ಅದೇ ರೀತಿಯಲ್ಲಿ ಕುಸುಮ 5 ಮಾತ್ರೆಗಳದು, ವಾರ್ಧಕ 5 ಮಾತ್ರೆಗಳದು, ಮತ್ತು ನಮಗೆ ಭೋಗ 3 ಮಾತ್ರೆಗಳದು ಸಿಗುತ್ತದೆ. ಭಾಮಿನಿ 3 ಮತ್ತು 4 ಮಾತ್ರೆಗಳ ಸೇರಿಕೆಯದು ಉಂಟು. ಇವುಗಳನ್ನು ಇನ್ನೂ ಹೆಚ್ಚಾಗಿ ಬಳಸಲೂಬಹುದು. ಕುಮಾರ ನಿಜಗುಣ ಸ್ವಾಮಿಗಳು ಅಂತ ನಮ್ಮ ಕಾಲದ ಒಳ್ಳೆಯ ಛಂದಸ್ ತಜ್ಞರು, ಛಂದಸ್ಸಿನ ವೈವಿಧ್ಯಕ್ಕಾಗಿಯೇ ತಮ್ಮನ್ನು ತುಂಬಾ ತೆತ್ತಿಕೊಂಡವರು, ಶಿವಕುಮಾರ ಚರಿತಂ ಅನ್ನುವ ತಮ್ಮ ಕಾವ್ಯದಲ್ಲಿ ಸುಮಾರು 160ಕ್ಕೂ ಹೆಚ್ಚು ಬಗೆಯ ಷಟ್ಪದಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕಾಂಬಿನೇಷನ್ಸ್, ಪರ್ಮುಟೇಷನ್ಸ್. ಆದರೆ ಪ್ರಸಿದ್ಧವಾಗಿ 6. ಈ 6ರಲ್ಲಿಯೂ ಕೂಡ ಗಟ್ಟಿಯಾಗಿ ಉಳಿಯತಕ್ಕಂಥದ್ದು ಉಳಿದಿರುವುದು ನಮ್ಮ ಪರಂಪರೆಯಲ್ಲಿ 2, ಒಂದು ಭಾಮಿನಿ ಮತ್ತೊಂದು ವಾರ್ಧಕ. ಯಾಕೆಂದ್ರೆ ಶರ ಮತ್ತೆ ಕುಸುಮಗಳು ಅವುಗಳ ಗರ್ಭ ಚಿಕ್ಕದು, ಕುಕ್ಷಿ ಚಿಕ್ಕದು, ಅಲ್ಪ ಕುಕ್ಷಿ. ಅವುಗಳ ಹೊಟ್ಟೆ ಬೇಗ 6 ಪ್ರಾಸವನ್ನು ಹಾಕುವುದರೊಳಗೆ ಮುಗಿದು ಹೋಗ್ಬಿಡುತ್ತದೆ. ಸಾಲನ್ನು ಬರೆದು ಮುಗಿಸೋದಕ್ಕೆ ಮುನ್ನವೇ ಪ್ರಾಸ ಬರ್ತಾ ಇರುತ್ತೆ, ಕಷ್ಟವಾಗುತ್ತದೆ. ಇನ್ನು ಭೋಗ 3 ಮಾತ್ರೆಗಳ ಓಟದ ಗಣ. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಆ ಗಡಚಿಕ್ಕುವ ಲಯ ಅದು ನಮ್ಮನ್ನ ಬಹಳ ಬೇಸರಗೊಳಿಸುತ್ತದೆ. ಯಾಕೆಂದ್ರೆ ರಿಯಕರೆನ್ಸ್ ಆಫ್ ದಿ ಐಡೆಂಟಿಕಲ್ ಇಂಟರ್ವಲ್ಸ್ ಅಟ್ ಎ ಶಾರ್ಟರ್ ಟೈಮ್ ಅಂತೀವಲ್ಲ, ಅದು ತುಂಬಾ ಕಷ್ಟವಾಗುತ್ತದೆ. ಹಾಗಾಗಿ ನಮಗೆ ಉಳಿಯುವಂಥದ್ದು ಭಾಮಿನಿ ಮತ್ತು ವಾರ್ಧಕ. ಪರಿವರ್ಧಿನಿ ಇದೆ, ಆದರೆ ಪರಿವರ್ಧಿನಿಯಲ್ಲಿ 4 ಮಾತ್ರೆಗಳ ವಿಸ್ತಾರವಾದ ಚೌಕಟ್ಟಿನ ಕಾರಣ ಏಕತಾನತೆ ಬರುತ್ತದೆ. ಇಲ್ಲಿ ಭೋಗದಲ್ಲಿ ಬೇಗ ಅದು ಬರುತ್ತದೆ ಅಂತಾದ್ರೆ ಇಲ್ಲಿ ಎಷ್ಟೊತ್ತಾದ್ರೂ 4 ಮಾತ್ರೆಯ ಗತಿ ಮುಗಿಯುವಂಥದ್ದೇ ಅಲ್ಲ. ಇಲ್ಲಿ ಹದವಾದ ವೈವಿಧ್ಯ ಇದೆ. ಆ ಕಾರಣದಿಂದ ಈ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಬಹುದು. ನಾವು ಮೊದಲಿಗೆ ಕೆಲವೊಂದು ಗಣಗಳನ್ನು ಹೇಳಿದ್ವಲ್ವಾ, 2+4 ಮತ್ತು 4+2 6 ಮಾತ್ರೆಗಳ ಗಣ, 3+5 ಅಥವಾ 5+3 8 ಮಾತ್ರೆಗಳ ಗಣ. ಅವು 2 ಯಾಕಿಲ್ಲ, ಕೇವಲ 3+4 ಮಾತ್ರ ಇವೆ ಅಂತ. ಯಾಕೆ ಅಂತಂದ್ರೆ ಈ 3-4 ರೇಷಿಯೋ ಅನುಪಾತ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತದೆ. ಅದು ಇರುವಂತದ್ದು 1:1.25 ಅಂತ, ಅಂದ್ರೆ 1:1/4 ಅಂತ ಬರುತ್ತದೆ. ಈ ಸಮ ಪ್ರಮಾಣದ ಅನುಪಾತ 3-4 ಅದಕ್ಕೆ ಬರುವ ಸ್ವತಂತ್ರವಾದ ಗತಿಸಿದ್ಧಿ ಆ ಒಂದು 2+4 ಮತ್ತು 4+2 ಮಾತ್ರ ಗಣಗಳಿಗೆ ಬರುವುದಿಲ್ಲ. ಅದೇ ರೀತಿಯಾಗಿ 5+3 ಮತ್ತು 3+5 ಬರೋಲ್ಲ. ಅಲ್ಲಿ 8 ಮತ್ತು 6 ಗಣಗಳಿದ್ರು ಅವು 4+2 ಅಥವಾ 2+4 ಅನ್ನುವ 6 ಮಾತ್ರೆ ಗಣವಾಗಿ, ಅಥವಾ 3+5 ಮತ್ತು 5+3 ಎನ್ನುವ 8 ಮಾತ್ರೆಗಳ ಗಣವಾಗಿ ಒಡ್ಕೊಳ್ಳಲೇಬೇಕು ಅಂತ ನಿಯಮ ಇಲ್ಲದೆ ಕೆಲವೊಮ್ಮೆ 6 ಮಾತ್ರೆ 3 ಆಗುತ್ತೆ, 8 ಮಾತ್ರೆ 4 ಆಗುತ್ತದೆ. ಆದರೆ ಇಲ್ಲಿ ಹಾಗಾಗೋಲ್ಲ. 7 ಮಾತ್ರೆಗಳು ಇನ್ನು ಯಾವ ರೀತಿಯಲ್ಲೂ ಒಡ್ಕೊಳಕ್ಕಾಗಲ್ಲ. ಇದು ರಿವರ್ಸು ಆಗೋಲ್ಲ, 4+3 ಆಗೋಲ್ಲ. ಆದರೆ ಶ್ರುತಿ ಕಟುತ್ವ ಬರುತ್ತದೆ. ಇದನ್ನ ಬೇರೆ ಯಾವ ರೀತಿಯಲ್ಲೂ ನೋಡಕ್ಕಾಗಲ್ಲ. ನೋಡಿ, 6, 8 ಸಮ ಈವನ್ ನಂಬರ್ಸ್. ಹಾಗಾಗಿ ಅವು ಒಡಕೊಂಡು 3, 4 ಆಗುತ್ತೆ. ಆದರೆ 7 ವಿಷಮವಾಗಿದ್ದರಿಂದ ಅದು ಒಡ್ಕೊಂಡ್ರೆ 3.5 ಆಗುತ್ತದೆ. ಅರ್ಧ ಮಾತ್ರೆ ನಮ್ಮ ಲೆಕ್ಕದಲ್ಲಿಯೇ ಇಲ್ಲ. ಈ ಕಾರಣದಿಂದ ಭಾಮಿನಿ ಷಟ್ಪದಿಗೆ ತುಂಬಾ ಅನನ್ಯತೆ ಸಿಕ್ಕಿದೆ. ಆ ಕಾರಣದಿಂದಲೇ ಭಾಮಿನಿ ಷಟ್ಪದಿ ಎಲ್ಲರಿಗೂ ಪ್ರಾಶಸ್ತ್ಯ ಬಂದಿದೆ. ಈ ಷಟ್ಪದಿಗಳ 6 ಸಾಲು ಅಂತ ಹೇಳಿದನಲ್ಲ, ಇಲ್ಲಿ ನೋಡಿ, ಮೊದಲನೇ ಸಾಲಿನಲ್ಲಿ 2 ಗಣಗಳಿರುತ್ತೆ. ಇಲ್ಲಿ ನೋಡಿ, ಮೊದಲನೇ ಸಾಲಿನಲ್ಲಿ 4 ಗಣಗಳಿವೆ. ಇಲ್ಲಿ 2 ಗಣ ಇದೆ, ಇಲ್ಲಿ ಮತ್ತೆ 4 ಇವೆ, ಮತ್ತೆ ಇಲ್ಲಿ 4 ಇದೆ, ಇಲ್ಲಿಯೂ 4 ಇದೆ. ಅದರಿಂದಲೇ ಇದು ಬಹಳ ಸುಲಭವಾಗಿ ಇಲ್ಲಿಗೆ ಸೇರಿಬಿಡುವಂತ ಸಾಧ್ಯತೆ ಉಂಟು. ಇದು ಸುಲಭವಾಗಿ ಇಲ್ಲಿಗೂ ಸೇರಿಬಿಡುತ್ತೆ. ಆಗ ಇವೆರಡು ಸೇರಿ ಒಂದು ಸಾಲು, 2 ಸೇರಿ ಒಂದು ಸಾಲು, ಇದು 2ನೇ ಸಾಲ ಆಗಿಬಿಡುತ್ತೆ. ಹೀಗೆ ನೋಡಿದಾಗ ಷಟ್ಪದಿ ಚೌಪದಿ ಆಗಿಬಿಡುತ್ತೆ. ಸೂಕ್ಷ್ಮಜ್ಞರಿಗೆ ಗೊತ್ತಾಗುತ್ತದೆ ಕುಸುಮ ಷಟ್ಪದಿಯೇ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ ಚೌಪದಿ, ಪಂಚಮಾತ್ರ ಚೌಪದಿ. ಮತ್ತೆ ನೋಡಿ, ಇಲ್ಲಿ 3ನೇ ಸಾಲಲ್ಲಿ ಏನಾಗಿರುತ್ತದೆ ಪ್ರತಿಯೊಂದು ಷಟ್ಪದಿಯಲ್ಲೂ ಕೂಡ ಅಂತಂದ್ರೆ, ಮೊದಲ ಅಥವಾ 2ನೇ ಸಾಲಿನ 1/2 ಮತ್ತೊಂದು ಗುರು ಬರ್ತದೆ. ಇಲ್ಲಿ 2 ಗಣ ಇದ್ರೆ ಇಲ್ಲಿ 3 ಗಣ ಇದೆ, ಮತ್ತೊಂದು ಗುರು ಇದೆ. ಇಲ್ಲಿ ನೋಡಿ, ಇಲ್ಲಿ 4 ಗಣ ಇದ್ರೆ ಇಲ್ಲಿ 6 ಗಣ ಇದ್ರೆ ಮತ್ತೊಂದು ಗುರು ಇದೆ. ಅದ್ರ ಏನರ್ಥ, ಷಟ್ಪದಿಗಳಲ್ಲಿ 6 ಸಾಲಿದ್ರೆ
ಮೊದಲನೆಯ ಎರಡನೆಯ ಸಾಲು ಮತ್ತು ನಾಲ್ಕನೆಯ ಐದನೆಯ ಸಾಲುಗಳಲ್ಲಿ ಒಂದು ವ್ಯವಸ್ಥೆ ಇದ್ದರೆ 3 ಮತ್ತು 6ನೇ ಸಾಲಲ್ಲಿ ಒಂದು ವ್ಯವಸ್ಥೆ. 3 ಮತ್ತು 6 ಸಾಲುಗಳು ಇನ್ನು ಮಿಕ್ಕ 4 ಸಾಲುಗಳಿಗಿಂತ 1.5 ಪಟ್ಟು ಉದ್ದವಾಗಿದ್ದು ಕೊನೆಯಲ್ಲಿ ಒಂದು ಗುರು ಇದ್ದೇ ಇರುತ್ತದೆ. ಇದು ಒಂದು ಶಿಸ್ತು. ಈ ಗುರು ನಾನು ಮೊದಲೇ ಹೇಳಿದಂತೆ ಊನಗಣ, ಕಳೆದ ಬಾರಿ ಚರ್ಚೆ ಮಾಡಿದ್ವಲ್ಲ, ಊನಗಣದ ಒಂದು ಗತಿಯೇ ಇಲ್ಲಿ ಕಾಣಿಸುತ್ತದೆ. ಆ ಸ್ಥಾನವೇ ಇಲ್ಲಿರುವಂಥದ್ದು. ಊನಗಣದಿಂದ ಒಂದು ವಿಶ್ರಾಂತಿ ಬರುತ್ತದೆ. ಇದು ನೋಡಿ, 10 ವರ್ಷದ ಮುನ್ನ ಮುತ್ತೂರ ತೇರಿನಲ್ಲಿ ಅತ್ತಿತ್ತ ಸುಳಿದವರು ನೀವಲ್ಲವೇ, ಹತ್ತಿರದ ಹೆಣ್ಣೆಂದು ಮತ್ತೆ ಮುತ್ತೂರಿನಲ್ಲಿ ಒಪ್ಪಿ ಕೈ ಹಿಡಿದವರು ನೀವಲ್ಲವೇ. ಮುಗಿತಾಯ ಆದ್ಮೇಲೆ ನಮಗೊಂದು ರಿಲ್ಯಾಕ್ಸ್ ಆಗುವಂತ, ವಿಶ್ರಾಂತಿ ತಗೊಳ್ಳುವ ಭಾವ ಬರುತ್ತೆ. ಆ ಕಾರಣ ಹೀಗೆ ಮಾಡಿದ್ದು. ಇರಲಿ, ಕುಸುಮ ಷಟ್ಪದಿ ಅನ್ನುವುದು ಚೌಪದಿಯ ಆದ್ಮೇಲೆ ನಿಕ್ಕವೂ ಹಾಗೆ ಆಗುತ್ತದೆ, ಎಲ್ಲವೂ ಹಾಗೆ ಆಗುತ್ತದೆ, ಶರವೂ ಹಾಗೆ ಆಗುತ್ತದೆ. ಆದರೆ ಪ್ರಾಸ ಮಾತ್ರ ಇಲ್ಲಿ 6 ಇರುತ್ತದೆ, ಚೌಪದಿಯಲ್ಲಿ 4 ಪ್ರಾಸ ಇರುತ್ತದೆ. ಆದಿಪ್ರಾಸ 4 ಸಾಲುಗಳಿಗೆ 4, ಇಲ್ಲಿ ಆದಿಪ್ರಾಸ 6 ಸಾಲುಗಳಿಗೆ ಒಟ್ಟು 6 ಇರುವಂಥದ್ದು. ನಾವೀಗ ಇದರ ಅತ್ಯಂತ ಪ್ರಾತಿನಿಧಿಕವಾದ ಭಾಮಿನಿ ಷಟ್ಪದಿಯನ್ನು ನೋಡಬಹುದು. ನಿಜ ವಾರ್ಧಕದಲ್ಲಿ ಕೂಡ ರಚನೆ ಆಗಿದೆ. ಷಟ್ಪದಿ ಕಾವ್ಯಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ರಾಘವಾಂಕನ ಕಾವ್ಯಗಳೇ. ಅವೆಲ್ಲ ವಾರ್ಧಕ ಷಟ್ಪದಿಯಲ್ಲೇ ಇರುವಂಥವು. ಒಂದೇ ಒಂದು ಶರಭಚಾರಿತ್ರ ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದಲ್ಲ, ಅದು ವಾರ್ಧಕದ ಒಂದು ಪ್ರಭೇದವೇ. ಭಾಮಿನಿ ಷಟ್ಪದಿ ಒಂದನ್ನು ತೆಗೆದುಕೊಂಡ್ರೆ ನಮಗೆ ಷಟ್ಪದಿಯ ರಚನಾ ಸ್ವಾರಸ್ಯ ಎಲ್ಲ ಗೋಚರವಾಗುತ್ತದೆ. ವಾರ್ಧಕ ಷಟ್ಪದಿ ಭಾಮಿನಿ ಷಟ್ಪದಿಗೆ ಹೋಲಿಸಿದರೆ ಗತಿ ಸೌಂದರ್ಯ ಕಡಿಮೆ. ಯಾಕೆಂದ್ರೆ ಇಲ್ಲಿ 2 ಬೇರೆ ಬೇರೆಯ ಗಣಗಳ ಮಿಶ್ರಣ ಇದೆ, ಇಲ್ಲಿ ಆ ಥರದ್ದಿಲ್ಲ. ಹಾಗಾಗಿ ಇದು ಏಕತಾನತೆ ಹೆಚ್ಚು, ಇಲ್ಲಿ ಏಕತಾನತೆ ಕಡಿಮೆ. ಕನ್ನಡದ ಅತಿ ಶ್ರೇಷ್ಠ ಕವಿ ಕುಮಾರವ್ಯಾಸನ ಷಟ್ಪದಿ ಭಾಮಿನಿ ಷಟ್ಪದಿ. ಮತ್ತು ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಎಷ್ಟು ದೊಡ್ಡದೂ ಅಲ್ಲ, ಕುಸುಮ ಷಟ್ಪದಿ ಎಷ್ಟು ಚಿಕ್ಕದೂ ಅಲ್ಲ. ಈ 3 ಷಟ್ಪದಿಗಳು, ಕುಸುಮ, ಭಾಮಿನಿ, ವಾರ್ಧಕಗಳು, ಒಂದು ಹದದ ಬರವಣಿಗೆಗೆ ಅನುಕೂಲಿಸುವಂತಹ ಷಟ್ಪದಿಗಳು. ಭಾಮಿನಿ ಷಟ್ಪದಿ ಇವೆರಡರ ಮಧ್ಯೆ ಇರೋದ್ರಿಂದ ಎಷ್ಟು ಚಿಕ್ಕದೂ ಅಲ್ಲದೆ ಅಷ್ಟು ದೊಡ್ಡದೂ ಅಲ್ಲದೆ ಹದವಾಗಿದೆ. ಈ ಒಂದು ಹದ ಕಾವ್ಯ ರಚನೆಗೆ ಮುಖ್ಯ. ಭಾಮಿನಿ ಷಟ್ಪದಿಯ ವಿವರಗಳನ್ನು ನಾವು ನೋಡೋಣ. ನಮಸ್ಕಾರ.